ಮೆನೋಪಾಸ್ ಮತ್ತು ಮೂಡ್ ಸ್ವಿಂಗ್ ಏನಾದರೂ ಸಂಬಂಧ ಇದೆಯಾ ಮೆನೋಪಾಸ್ಗೂ ಮೂಡ್ ಸ್ವಿಂಗಿಗೂ? ಅಂದರೆ ಮೂಡ್ ಸ್ವಿಂಗ್ಸ್ ಅಂದರೆ ಏನಂತ ಹೇಳೋದು ಅಂದರೆ ಕೆಲವೊಂದ್ಸಲ ಸಡನ್ ಆಗಿ ಏನೂ ಕಾರಣ ಇಲ್ಲದೆ ಸಿಟ್ಟಾಗೋದು, ಅಥವಾ ಬೇರೆಯವ್ರಿಗೆ ಸುಮ್ಮನೆ ಬೈಯೋದು, ಅಥವಾ ಸಡನ್ ಆಗಿ ಅಳು ಬರೋದು, ಅಥವಾ ಸಡನ್ ಆಗಿ ಖುಷಿ ಆಗೋದು, ಇದನ್ನು ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಮೆನೋಪಾಸ್ ಅಂತ ಅಂದರೆ ಮುಟ್ಟು ನಿಂತ ಮೇಲೆ ಇಂತಹ ಲಕ್ಷಣಗಳು ಕಂಡು ಬರೋದು ತುಂಬ ಸಹಜ. ಯಾಕಂದರೆ ಮೆನೋಪಾಸ್ ಆದಮೇಲೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಎರಡು ತುಂಬ ಇಂಪಾರ್ಟೆಂಟ್ ಹಾರ್ಮೋನು. ಅದು ಒಂದು ಹೆಣ್ಮಗಳನ್ನ ಥ್ರೂ ಔಟ್ ಲೈಫ್ ಅಂದರೆ ಜೀವನ ಪೂರ್ತಿ ಅವ್ರದ್ದು ಎಲ್ಲ ಹಾರ್ಮೋನ್ಸು ಒಂದು ಮೂಡನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ಯಾವಾಗ ಮುಟ್ಟು ನಿಲ್ಲುತ್ತೋ ಆ ಟೈಮಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ನಿಂತು ಹೋಗುತ್ತೆ, ಆಲ್ಮೋಸ್ಟ್ ಅದರ ಲೆವೆಲ್ಸ್ ಪೂರ್ತಿ ಕಡಿಮೆ ಆಗೋಗುತ್ತೆ ದೇಹದಲ್ಲಿ. ಆವಾಗ ಈ ಥರ ಲಕ್ಷಣಗಳು ಕಂಡು ಬರೋದು ತುಂಬ ಕಾಮನ್ನು. ಅಂದರೆ ಸಿಟ್ಟು ಬರೋದು, ಅಥವಾ ಎಲ್ಲೋ ಯಾವುದೋ ಒಂದು ವಸ್ತು ಇಟ್ಬಿಟ್ಟು ಮರ್ತು ಹೋಗೋದು, ಅಥವಾ ಸುಮ್ಮನೆ ರೇಗಾಡೋದು, ಇದೆಲ್ಲ ಕಾಮನ್ ಆಗಿ ಕಂಡು ಬರುತ್ತೆ ಮೆನೋಪಾಸಲ್ಲಿ. ಇದಕ್ಕೆ ಹೆದರ್ಕೊಳ್ಳೋದು ಬೇಡ. ಇದು ಮೆನೋಪಾಸ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಇದು ಯೂಶಲಿ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಧ್ಯಾನ ಮಾಡೋದ್ರಿಂದ ಇಂಥ ಮೂಡ್ ಸ್ವಿಂಗ್ ಅನ್ನು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.